ಇನ್ನು ಈ ಲಲ್ಲಿ ರವಿ ಅವರಿಂದ ನಿಮ್ ತಂದೆಯವ್ರಿಗೆ ಪರ್ಸನಲ್ ಆಗಿ ಅಂದ್ರೆ ಏನಾದ್ರು ಸ್ವಲ್ಪ BP ಜಾಸ್ತಿ ಆಗಿರೋದು ಅಥವಾ ಅವರು ಅದರಿಂದ ಡಿಪ್ರೆಷನ್ಗೆ ಹೋಗಿರೋದು ಆತರ ಏನಾದ್ರು ಇದೆಯಾ? ಅದೇನಿಲ್ಲ. ಆತರ ಏನಿಲ್ಲ. ಅವ್ರು ಒಟ್ಟ ಕಾಮಿಡಿಯಾಗೆ ತಗೊಂತಿದ್ರು, ಆತರ ಏನ್ ಸೀರಿಯಸ್ ಮಾಡ್ಕೊಂತಿರ್ಲಿಲ್ಲ, ಏನಿಲ್ಲ. ಅಲ್ಲ, ನಾನು ಏನಕ್ಕೋಸ್ಕರ ಈ ಮಾತನ್ನ ಕೇಳ್ತಾ ಇದ್ದೀನಿ ಅಂದ್ರೆ ಇನ್ಕ್ಲೂಡೆಡ್ ನನಗ್ ಬಂದಿರುವಂತ ಡೌಟು, ಮತ್ತೆ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳ್ತಾ ಇರುವಂತದ್ದೇ ಅದು. ಇಲ್ಲ ಸರ್, ಈ ಲಲ್ಲಿ ರವಿ ಅನ್ನೋನು ಏನ್ ಕೊಟ್ಟಿರೋ ಕಾಟ ಏನ್ ಒಂದ ಎರಡ ನೋಡಿ, ನೀವು ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡಿರೋದನ್ನ ತಾವು ಕೇಳಿಸ್ಕೋಬಹುದು. ಈಗ ಎಷ್ಟು ಅಸಹ್ಯವಾಗಿ ಮಾತಾಡಿದಾನೆ ಅವನು, ಯಾರು ಲಲ್ಲಿ ರವಿ ಅನ್ನೋನು. ಸೊ ಅವನನ್ನ ಬಿಡ್ಬೇಡ್ರಿ ಸರ್ ಹಂಗೆ ಹಿಂಗೆ ಅಂತೆಲ್ಲ ಕೆಲವರೆಲ್ಲ ಮೆಸೇಜು, ಕಮೆಂಟು ಮತ್ತೆ ಫೋನ್ಗಳನ್ನೆಲ್ಲ ಮಾಡ್ತಾ ಇರುವಂತದ್ದು. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅದು ಅಂದ್ರೆ ಏನಿಲ್ಲ ಸರ್, ಆತರ ನಮ್ಮ ಅಪ್ಪಾಜಿಯವರು ಅಷ್ಟೇನೆ. ಏನಾಯ್ತು ಅಂದ್ರೆ ಅದ ಕ್ಷಣಕ್ಕಷ್ಟೇ, ಅದಾದ್ಮೇಲೆ ಅದನ್ನೆಲ್ಲ ಮರೆತು ಖುಷಿಯಾಗಿರೋರು, ನಮ್ ಜೊತೆ ಖುಷಿಯಾಗಿರ್ಬೇಕು ಅಂತಂದ್ರೆ ಇರೋರು, ಹೆಂಗೆ ಇರ್ಬೇಕಾ ಹಂಗೆ ಇರೋರು. ಬಟ್ ಆ ಫೋನ್ ಬಂದಾಗ ಸುಮ್ನೆ ಹಂಗೆ ಆ ಕ್ಷಣಕ್ಕೆ ಏನ್ ಮಾತಾಡ್ಬೇಕೋ ಮಾತಾಡೋರು, ಸುಮ್ನೆ ಏನ್ ಬರುತ್ತೋ ಅದ್ ಮಾತಾಡೋರ್ಕೊಂಡು ಇದ್ದಿದ್ದಷ್ಟೇ. ಅದ್ರಿಂದ ಏನು ಇವ್ರಿಗೇನ್ ನೋವಾಯ್ತು ಅಂತ ಹೇಳ್ತಿರ್ಲಿಲ್ಲ. ಮತ್ತೆ ಏನಾದ್ರು ಆಯ್ತು ಅಂದ್ರೆ ಇಬ್ರು ಜೊತೆಗೆ ಹೋಗಾರಲ್ಲ, ನಮ್ಗೂ ಏನ್ ಹೇಳ್ತಿರ್ಲಿಲ್ಲ. ಹೊರಗಡೆ ಅಂದ್ರೆ ನಮ್ಗೆ ಏನಂದ್ರೆ ಅವ್ರು ಬಂದ್ರು ಅಂದ್ರೆ ಸಾಕು ಭಯ ನಮಗೆ. ಯಾರು ನಮ್ ತಂದೆಯವರು ಏನ್ ಬೈತಾರೋ ಏನಪ್ಪ ನಾನೇನಾದ್ರು ಮಾಡಿದ್ದೀನಿ ಅನ್ನೋ ಭಯ ಇರೋದು. ಅದಕ್ಕೆ ನಾನು ಏನು ಮಾತಾಡಿಸ್ತಾನು ಇರ್ಲಿಲ್ಲ, ನಾನು ಏನು ಕೇಳ್ತಾನೆ ಇರ್ಲಿಲ್ಲ. ನಮ್ಮಲ್ಲಿ ಅವ್ರದ್ದು ಜೊತೆಗೆ ಒಡನಾಟ ಸ್ವಲ್ಪ ಕಮ್ಮಿನೇ ಸರ್. ನಮ್ಗೆ ಏನಂದ್ರೆ ಈಗ ಮಾತಾಡಿದ್ರು ಬೈಯೋದು ಹೊಡೆಯೋದು ನನಗೆ ಏನ್ ತಪ್ಪು ಮಾಡ್ಲಿ ಮಾಡ್ದಲ್ಲಿರ್ಲಿ. ಬಟ್ ಅದು ಯಾವಾಗ ನನಗೆ ಅರ್ಥ ಆಯ್ತಿತ್ತು, ಯಾವಾಗ ಆಯ್ತು ಅಂದ್ರೆ ಅವ್ರು ಡೆತ್ ಆದ್ಮೇಲೆ ನನಗೆ ಅರ್ಥ ಆಯ್ತು, ಯಾಕೆ ನಮ್ಮ ಅಪ್ಪಾಜಿ ಹಿಂಗ್ ಆಡ್ತಿತ್ತು, ಯಾಕೆ ಹಿಂಗ್ ಬೈತಿತ್ತು, ನನಗೆ ಯಾಕೆ ಹಿಂಗ್ ಹೊಡಿತಿತ್ತು, ಎಲ್ಲ ನನಗೆ ನಮ್ಮ ಅಪ್ಪಾಜಿ ಇಲ್ದಂಗ ಆದಾಗ ಎಲ್ಲ ಗೊತ್ತಾಗೋಗ್ಬಿಟ್ಟು. ಅದು ಅವರು ಅವತ್ತು ಮಾಡಿ ಅವತ್ತು ಹೊಡೆದಿರೋದು ಪ್ರತಿಫಲ ನನ್ನ ಮಕ್ಕಳ ಸರ ಮನೆ ಅಲ್ಲ. ಎಸ್ ಸರ್. ಇನ್ನು ಲಲ್ಲಿ ರವಿ ಅವರ ಒಂದು ಯೂಟ್ಯೂಬ್ ಚಾನಲ್, ಈಗ ಒಂದು 3-4 ಯೂಟ್ಯೂಬ್ ಚಾನಲ್ಗಳಿದೆ. ಸೊ ಅದ್ರಲ್ಲಿ ಒಂದು ಚಾನಲ್ 2 ಚಾನಲ್ಲು ಡಿಮಾನಿಟೈಸ್ ಆಗಿದ್ರು ಕೂಡ ಅಥವಾ ಲಾಕ್ ಆಗಿದ್ರು ಕೂಡ, ಇನ್ನೊಂದೆರಡು ಯಾವ್ದಾವ್ದೋ ತರಲೆ ತುಂಟರು ಅಂತನೋ, ಮತ್ತೆ ಲಲ್ಲಿ ಬಾಕ್ಸ್ ಅಂತ, ಮತ್ತೆ ಲಲ್ಲಿ ರವಿ ಅಫಿಷಿಯಲ್ 1 ಅಂತ, ಇವೆಲ್ಲ ಚಾನಲ್ಗಳಿದೆ. ಸೊ ಇದರಿಂದ ಏನಾದ್ರೂ ಲೈಕ್ ವ್ಯೂಸ್ ಅಂತೂ ಡೈಲಿ ಹೋಗ್ತಲೇ ಇದೆ. 1 ಅವರ್, ಒಂದು ದಿನಕ್ಕೆ 1 ಅವರ್ ಒಂದೊಂದು 2 ಕಂಟೆಂಟ್ ಹಾಕ್ತಾರೆ ಅವರು. ಯಾವತ್ತೂ ಏನು ಅದ್ರ ಬಗ್ಗೆ ಮಾತೇ ಆಡಿಲ್ವಾ ನಿಮ್ಮ ಹತ್ರನ ಅಂತ? ಯಾವ್ದೇ ಕಾರಣಕ್ಕೂ ಮಾತೇ ಇಲ್ಲ ಸರ್. ನಮ್ಗೆ ಮೊನ್ನೆ ಮಾಡಿದ್ರು ಅಂತ ನಾನ್ ನಿಮ್ಗೆ ಹೇಳಿದೆ. ಅದಾದ್ಮೇಲೆ ಹಿಂಗಿಂಗ್ ಆಯ್ತು, ಹಿಂಗಿಂಗ್ ಆದ್ಮೇಲೆ ಫೋನ್ ಇಲ್ಲ ಅಂದ್ಮೇಲೆ ಹೆಂಗ್ ಹೇಳ್ತಾರೆ? ಅಟ್ಲೀಸ್ಟ್ ಒಂದ್ ಮೆಸೇಜ್ ಮಾಡ್ಬೋದಾಗಿತ್ತು, ಫೋನ್ ಮಾಡೋದಾಗಿತ್ತು. ಇಲ್ಲಿಂದ 15 ಕಿಲೋಮೀಟರ್ ಬರೋರಿಗೆ ದೊಡ್ಡದ ಅಲ್ವಾ? ಆವಾಗ ನಮ್ಮ ಅಪ್ಪಾಜಿ ಮಾತಾಡ್ತಿಲ್ಲ ಅಂದ್ರೆ ಓಡ್ ಬರ್ತಿದ್ರು. ಸರ್ ಮಾತಾಡ್ತಿಲ್ಲ ಅಂದ್ರೆ ಎಷ್ಟೋ ಸತಿ ಮಾತಾಡ್ತಾ ಇಲ್ಲ ಅಂತಂದ್ರೆ ಬ್ಲಾಕ್ ಆಗಿರುತ್ತೋ ಏನ್ ಕತೆನೋ ಅಂತಂದು, ಅಥವಾ ಏನು ಅಂತ ಅನ್ಬಿಟ್ಟು ಬರೋರೇನೋ. ಅಪ್ಪಾಜಿ ಬ್ಲಾಕ್ ಮಾಡಿದಾಗ ಸಮೇತ ಎಷ್ಟೋ ಜನ ಫೋನ್ ಮಾಡಿ ತಗ್ಸಿ ಅವ್ರೆ, ಇಲ್ಲಿ ಗೊತ್ತಿರೋರಿಗೆ ಅಂತರಾಗೆ ಇವ್ನ ಹೆಂಗ್ ಮಾಡ್ತವ್ನಿ, ಏನ್ ಮಾಡ್ತವ್ನಿ, ಎತ್ತಾನೋ ಉಳ್ದವನೋ ಸತ್ತವನೋ ಒಂಚೂರು ಕೇಳಿದಿದ್ರು ನಮಗೂ ಎಷ್ಟೋ ಖುಷಿ ಆಗುತ್ತೆ. ಅವ್ರಿಗೆ ಕೊಡ್ಲಿ ಬಿಡ್ಲಿ ಬೇಡ ಸರ್ ಅದು. ಹೌದು, ಹಿಂಗೆ ಕೇಳಿದ್ರೆ ಏನೋ ನಮ್ಮವ್ರು ತಮ್ಮವ್ರು ಅವರೆಲ್ಲ ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಆಗಿ ಅಟ್ಲೀಸ್ಟ್ ಇಷ್ಟನ ಕೇರ್ ಮಾಡ್ತಾರಲ್ಲ ಅಂತ ನಮಗೂ ಖುಷಿ ಆಗೋದಲ್ಲ. ಈಗ ಅಭಿಮಾನಿಗಳು ಕೆಲವರೆಲ್ಲ ನಿಮ್ಮ ತಂದೆಯವರ ಮತ್ತೆ ಲಲ್ಲಿ ರವಿ ಅವರ ಅಭಿಮಾನಿಗಳು, ಅವ್ರು 2 ಫ್ಯಾಮಿಲಿ ಚೆನ್ನಾಗಿದೆ, ಇಬ್ರು ಅಚ್ಚುಕಟ್ಟಾಗಿದ್ದಾರೆ, ಅದ್ರ ಮಧ್ಯೆ ಹುಳಿ ಹಿಂಡ್ತಾ ಇರೋ ನೀನು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹುಳಿ ಹಿಂಡಕ್ ಏನೈತೆ ಸರ್? ನೀವ್ ಹೇಳ್ರಿ. ಈಗ ನೀವು ಅವರು ಬಹಳ ಚೆನ್ನಾಗಿದ್ದೀರಿ, ಇಬ್ರು ಮಾತಾಡ್ಕೊಂಡು ಅಚ್ಚುಕಟ್ಟಾಗಿ ನಿಮ್ ಮನೆಗೆ ಅವ್ರು ಬರ್ತಾರೆ, ಅವ್ರ ಮನೆಗೆ ನೀವು ಹೋಗ್ತೀರಿ, ಅವ್ರವ್ರು ಚೆನ್ನಾಗಿದ್ದಾರೆ, ನೀನ್ ಮಧ್ಯದಲ್ಲಿ ಸೆಂಟ್ರಲ್ ಯಾಕೆ ಹುಳಿ ಹಿಂಡ್ತಾ ಇದ್ದೀರಿ? ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನರಸಿಂಹರಾಜು ಬಳ್ಳಾಪುರ ಅವರ ಮಗ ಲಲ್ಲಿ ರವಿ ಅವರ ಮನೆಗೆ ಹೋಗ್ತಾರ ಏನು ಎತ್ತ? ಸರ್ ಒಂದ್ ಸಿಂಪಲ್ ಆಗಿ ಒಂದ್ ಮಾತಾಡ್ಬೇಕಂದ್ರೆ, ಒಬ್ಬ ವ್ಯಕ್ತಿ ಆಗ್ಲಿ ಯಾರೇ ಆಗಿರ್ಲಿ, ಈಗ ನಾವು ನೀವು ಒಂದ್ ದಿವಸ ಪರಿಚಯ ಆದ್ರು ಅಟ್ಲೀಸ್ಟ್ ನಿಮ್ಗೆ ಏನೋ ಒಂಚೂರು ಆಯ್ತು ಅಂದ್ರೆ ನಮಗೆ ಒಂದ್ ಸ್ವಲ್ಪ ಮನಸ್ತಾಪನ ಬರುತ್ತೆ. ಅಟ್ಲೀಸ್ಟ್ ಏನಾದ್ರು ಆದ್ರ ಬಿಟ್ರ ಅಂತ ನೋಡಕಂತ ಬರುತ್ತೆ. ಬಟ್ ನೋಡ್ಬೇಕಾಗಿತ್ತು, ನೋಡಿಲ್ಲ, ಏನೋ ಒಂದ್ ಹೇಳಿದ್ರು ಆಯ್ತು, ಅಟ್ಲೀಸ್ಟ್ ಬಂದ್ ಕೇಳ್ಬೇಕಾಗಿತ್ತು, ಕೇಳಿಲ್ಲ. ಯಾಕೆ ಅದನ್ನು ಕೇಳಿಲ್ಲ, ಬಿಟ್ಟಾಕಂದ್ರೆ ಇಷ್ಟು ವರ್ಷ ಆಯ್ತು, ಒಂದು ಸತಿನಾದ್ರೂ ನಿಮ್ಮ ಅಪ್ಪಾಜಿ ಸಮಾಧಿ ಮಾಡ್ದ ಅಥವಾ ಹೆಂಗಿದ್ದೀಯಾ, ಏನ್ ಮಾಡ್ದೆ, ಅಟ್ಲೀಸ್ಟ್ ಅದನ್ನ ಕೇಳದೆ ಇರೋವಷ್ಟು ನಾವೇನ್ ಬೇಡವಾಗಿದೀವ? ಅವಾಗ ನಮ್ಮ ಅಪ್ಪಾಜಿ ಇತ್ತು, ಒಂದೇ ಒಂದ್ ಸ್ವಲ್ಪ ಬ್ಲಾಕ್ ಮಾಡ್ತು, ಒಂದ್ಸೂರು ಏನಾರ ರಿಸೀವ್ ಮಾಡಿದ್ರೆ ಓಡ್ ಬರ್ತಿರೋಕೆ ಇಲ್ಲಿಂದ 15 ಕಿಲೋಮೀಟರ್ ಅಂತ ಓಡ್ ಬರ್ತಿದ್ರು. ಆಗಿಲ್ಲ ಅಂದ್ಮೇಲೆ ನನ್ನ ಏನಾಗಿದ್ಯಪ್ಪ, ಹೆಂಗಿದ್ಯಾ, ಚೆನ್ನಾಗಿದ್ಯಾ, ಚೆನ್ನಾಗ್ ದುಡ್ಕೊಂಡಿದ್ಯಾ, ಅದನ್ನೆಲ್ಲ ಅವಾಗ ಕೇಳಿಲ್ಲ, ನೆನ್ನೆ ದಿವಸ ಫೋನ್ ಮಾಡಿ ಕೇಳಿರೋದು. ಎಸ್. ಇನ್ನು ಈ ಆಡಿಯೋ ಇದೆಯಲ್ಲ, ಅಂದ್ರೆ ನಿಮ್ ತಂದೆಯವ್ರ ಹತ್ರ ನಾನು ತಮಾಷೆಗಾಗಿ ಮಾತಾಡ್ತಾ ಇದ್ದೆ ಅಂತ ಹೇಳಿದ್ದಾರೆ. ಸೊ ತಮಾಷೆಗಾಗಿ ನಾನ್ ಕೇಳುವಂತದ್ದು, ತಮಾಷೆಗಾಗಿ 3-4 ಸಾವಿರ ಆಡಿಯೋಗಳನ್ನ ಮಾಡ್ಕೊಂತಾರ ಯಾರಾದ್ರೂ ಅಂತ ಅಂದ್ರೆ ಅವ್ರು ಕೇಳ್ಬೇಕು ಸರ್, ನಮ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ನಮ್ಗೆ ತಮಾಷೆಗಾಗಿ ಅಂತ ಅನ್ಸುತ್ತೆ ಅದು. ಅಟ್ಲೀಸ್ಟ್ ದಿಸಕ್ಕೆ ಏನಿಲ್ಲ ಅಂದ್ರೆ ಒಂದ್ 20 ಸತಿ 30 ಸತಿ ಫೋನ್ ಮಾಡೋರು.
ಮಾತಾಡ್ತಿರೋರು. ಅದನ್ನ ನಾವು ರೆಕಾರ್ಡ್ ಮಾಡಿದೇವ ಅಂತ ಸಮೇತ ನಾವು ಕೇಳ್ತಾ ಇರ್ಲಿಲ್ಲ. ಯಾಕಂದ್ರೆ ನಂಬಿರ್ತೀವಿ. ಅಟ್ಲೀಸ್ಟ್ ಡೈಲಿ ಓಡಾಡ್ತಾವ್ರೆ ಅಂದ್ರೆ ಪಕ್ಕದಲ್ಲಿ ಜೊತೆಗೆ ಅವರೇ ಫ್ರೆಂಡ್ಸ್ ಅಂದ್ರೆ ಎಲ್ಲ ಹೊರಗಡೆ ಓಡಾಡ್ತಾವ್ರೆ ಅಂದ್ರೆ ಅವ್ರಿಬ್ರು ಸಿಕ್ಕಾಪಟ್ಟೆ ಬಾಂಡಿಂಗ್ ಇದ್ದಾಗ ನಾವು ಹೋಗ್ಬಿಟ್ಟು ಹೆಂಗಿದೆ ಎದ್ ಮಾಡ್ತಿದ್ದ ಕೇಳೋ ತಪ್ಪು. ಇವಾಗ ನೀವು ಚೆನ್ನಾಗಿದೀವಿ ಅಂದ್ರೆ ಮೂರನೇನು ಯಾರನ್ನಾಗ್ಲಿ, ಸ್ವಂತ ಮಗನನ್ನಾಗ್ಲಿ ಯಾರನ್ನಾಗ್ಲಿ ಬಂದ್ ಮಾತಾಡಿದ್ರೆ ಸರಿ ಇರಲ್ಲ. ಹೌದು. ಅದಕ್ಕೆ ನಾವ್ ಏನು ಕೇಳ್ತಾನೂ ಇರ್ಲಿಲ್ಲ ಅವ್ರನ್ನ. ಅದನ್ನ ಬಿಟ್ಬಿಟ್ಟು ನೀವು ಇವಾಗ ಹಂಗ್ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಅವೆಲ್ಲ ಹೇಳಕ್ಕೂ ಆಗಲ್ಲ ಸರ್. ನಾನ್ ಕೇಳಿರೋದ್ರಾಗ ಏನು ತಪ್ಪಿಲ್ಲ ಸರ್. ಅವ್ನ ಯಾವ್ರ ಕೇಳ್ದ ಯೂಟ್ಯೂಬ್ ಅಲ್ಲಿ ನಾನು ಮೆಸೇಜ್ ನೋಡಿದೀನಿ. ಬೇಕಾದ್ರೆ ಅವ್ನ್ ಕರ್ಕೊಂಬಂದ್ ಬಿಟ್ರು ಸಮೇತ ಅವ್ನ್ಗೂ ಸಮೇತ ಬೇಕಾದ್ರೆ ಬಂದಿಲ್ಲ ಏನ್ ಬೇಕಾದ್ರೆ ಅವ್ನ್ ಬೇಕಾದ್ರೆ ಊಟ ಮಾಡಿಸ್ಬಿಟ್ಟೆ ಕಳ್ಸೋದ್ ನಾನು. ಯಾಕಂದ್ರೆ ಕೇಳ್ಬಾರ್ದು ಸರ್, ಯಾವ್ದು ಕೇಳುವಾಗ ಮಾತಾಡ್ಬಾರ್ದು. ಸುಮ್ನೆ ಇದ್ದೀವಿ ಏನ್ ಮಾಡ್ಬೇಕಾಗಿತ್ತು? ಏನ್ ಮಾಡ್ಬೇಕಾಗಿತ್ತು? ಇವಾಗ ನೀವೇ ಹೇಳಿ. ಮಗ ಅಂತ ಅನ್ಕೊಂಡಾದ್ಮೇಲೆ ನಮ್ಗೆ ಸೋಷಿಯಲ್ ಮೀಡಿಯಾ ಬೇಡ. ನಮ್ ಕೆಲ್ಸ ಆಯ್ತು, ಮನೆ ಆಯ್ತು. ನಾವು ಕಮೆಂಟ್ಸ್ ಎಲ್ಲ ಓದ್ಬೇಕಾದ್ರೆ ನಮ್ಗ್ ಬೇಜಾರಾದಾಗ ಏನ್ ಮಾಡೋದು? ಅಟ್ಲೀಸ್ಟ್ ರಿವರ್ಸ್ ಬೈದ ಅಂದ್ರೆ ಬೈದ ಅಂತ ಹೇಳ್ಕೊಳೋದು, ಅದ್ರ ಬಗ್ಗೆ ಕೇಳ್ದ ಅಂದ್ರೆ ಕೇಳ್ದ ಅಂತ ಹೊಗಳ್ಕೊಂಡು ಓಡಾಡೋದು ಅಲ್ಲ. ನೀವ್ ಸುಮ್ನೆ ಹೇಳಿದ್ರು ಖಂಡಿತವಾಗಿ ಸತ್ಯ ಅದು ಬಿಡಿ. ಅದಕ್ಕೆ ಏನ್ ಕೇಳೋಣ? ನನಗೆ ಎಷ್ಟೋ ಜನ ಇಸ್ಪಿಟಾಡಿ 8,000 ಸೋತಿರ ಮಗ ಬಂದವನೆ ಅಂತ ಕೇಳಿದ್ರು. ನಾನು ಏನಂತ ರೆಸ್ಪಾನ್ಸ್ ಮಾಡೋಣ? ಅದನ್ನ ಕೇಳೋದಕ್ಕೆ ಹಿಂಗ್ ಕೇಳ್ದ ನರಸಿಂಹರಾಜ್ ಮಗ ನರಸಿಂಹರಾಜ್ ಏನೋ ಹಾಕಿವ್ನೆ. ಅದನ್ನ ಒಂದ್ಸಲ ಓಪನ್ ಮಾಡ್ತೀನಿ. ಅವ್ನಿಗೆ ಆಲ್ರೆಡಿ 2 ಮೆಸೇಜ್ ರಿಪ್ಲೈ ಮಾಡಿದೀನಿ. ಅವನು ಸಾರಿ ಬ್ರೋ ಅಂತ ಕೇಳೋವರೆಗೂ ಬಿಡಲ್ಲ ನಾನು. ಅಷ್ಟೇ ಖಂಡಿತವಾಗಿ. ಯಾಕೆಂದ್ರೆ ಒಬ್ಬರ ಬಗ್ಗೆ ಒಂದು ಮಾತಾಡ್ಬೇಕು. ಈಗ ನಾವು ಲಲ್ಲಿ ರವಿ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಅಥವಾ ಮಾತಾಡಿದ್ದೇವೆ ಅಂತಂದ್ರೆ ಕಣ್ಮುಂದೆ ಇರ್ತಕ್ಕಂಥ ಸಾಕ್ಷಿ ನೋಡ್ಕೊಂಡು ನಾವು ಮಾತಾಡ್ತಾ ಇದ್ದೇವೆ. ಮತ್ತೆ ಮಗನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಯ್ತು ಆ ವ್ಯಕ್ತಿ ಇಲ್ಲಿಗೆ ಬಂದೇ ಇಲ್ಲ ಅನ್ನೋದು. ನರಸಿಂಹರಾಜು ಬಳ್ಳಾಪುರ ಅವರು ಅಂದ್ರೆ ಅವರು ಕೋವಿಡ್ ಆದ್ಮೇಲೆ ಅಂದ್ರೆ ಯಾವಾಗ ಅವ್ರು ಲಾಸ್ಟ್ ಯಾವಾಗ ಬಂದಿದ್ಲ? ಅಂದ್ರೆ ಫಸ್ಟ್ ಕೋವಿಡ್ ಆಗಿದ್ದಾಗ ಚೆನ್ನಾಗೇ ಇದ್ರು. ಸೆಕೆಂಡ್ ಕೋವಿಡ್ ಅಲ್ಲಿ ಮಾತಾಡ್ಕೊಂಡಿದ್ರು ಸರ್. ಅವರೇ ಬಿಟ್ಟೋಗಿದ್ದ ಸರ್. ಯಾರು? ಲಲ್ಲಿ ರವಿ ಅವರೇ ಬಂದು ನಮ್ಮ ಅಪ್ಪಾಜಿ ಡೆತ್ ಆಗಿ 2 ದಿವಸ ಮುಂಚೆಗೆ ಅವರೇ ಕರ್ಕೊಂಡ್ಬಂದು ಬಿಟ್ಟು ಸಮೇತ ಹೋಗಿರೋದು. ಅದಾದ ಮೇಲೆ ನಮ್ಮ ಅಪ್ಪಾಜಿನ ಹಾಸ್ಪಿಟಲ್ ಕರ್ಕೊಂಡೋದು. ಹಾಸ್ಪಿಟಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಬೇಕಾದ್ರೆ ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆತ್ ಆದ್ರು. ಅದ್ ಸಮೇತ ನಾನು ಯಾರಿಗೂ ಹೇಳಿಲ್ಲ ಸರ್. ಯಾಕೆ ನನ್ನ ಅನ್ಕಾನ್ಫಿಷನ್ ಆಗಿದೆ ಅಲ್ಲಿ. ನಾನು ಯಾರಿಗೂ ಏನು ಹೇಳಿಲ್ಲ. ನಮ್ಮ ಬ್ರದರ್ ಒಬ್ಬ ಇದ್ದ, ನಮ್ಮ ದೊಡ್ಡಪ್ಪನ ಮಗ. ಅವ್ನು ಪ್ರತಿಯೊಬ್ಬರಿಗೂ ಫೋನ್ ಮಾಡಿ, ನಮ್ಮ ತಂಗಿ ಸಮೇತ ಅವನೇ ಫೋನ್ ಮಾಡಿ ಹೇಳಿರೋದು. ನನ್ಗೆ ಏನ್ ಆಗ್ತೈತಿ ಏನ್ ಗೊತ್ತೇ ಆಗ್ತಿಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕಾಗಿತ್ತು ಅಂತ ಟೈಮಲ್ಲಿ. ಹಂಗಾಗಿ ಅವ್ನ್ ಸಮೇತ ಹೇಳ್ದ. ಅದಾದ್ಮೇಲೆ ಅವಾಗ್ಲೂ ಸಮೇತ ಫೋನ್ ಮಾಡಿ ಕೇಳ್ಬೋದಾಗಿತ್ತಲ್ಲ, ಏನೋ ಹಿಂಗೆಲ್ಲ ಹೇಳ್ತವ್ರೆ ನಿಜನ ಅಂತ ಕೇಳ್ಬೋದಾಗಿತ್ತು. ಯಾಕೆ ಹೇಳಿಲ್ಲ? ನೋಡಿ ಅಂದ್ರೆ ಅಲ್ಲ, ಕಡೆದಾಗಿ ನಿಮ್ ತಂದೆಯವರು ತೀರ್ಕೊಳ್ಳೋ 2 ದಿನಕ್ಕೆ ಮುಂಚೆ ಮನೆಗ್ ಬಂದು ಹೋಗಿದ್ರು. ಅವರೇ ಕರ್ಕೊಂಡ್ಬಂದ್ ಬಿಟ್ಟು ಹೋಗಿದ್ರು. ಅದಾದ್ಮೇಲೆ ಅವತ್ತಿನಿಂದ ಇವತ್ತಿನವರೆಗೂ ಬಂದಿಲ್ಲ. ಓಕೆ, ತಾವೆಲ್ಲರೂ ಕೂಡ ಅವ್ರು ಚೆನ್ನಾಗಿದ್ದಾರೆ, ಅವ್ರ ಹಂಗೆ ಅವ್ರ ಹಿಂಗೆ ಅನ್ನುವಂಥವ್ರು ಎಲ್ಲರೂ ಕೂಡ ದಯಮಾಡಿ ಕೇಳ್ಬೇಕಿದ್ದು. ಒಂದ್ಸರಿ ಬಂದೇ ಇಲ್ವಂತೆ ಇಲ್ಲಿಗೆ. ಅವ್ರ ತಂದೆಯವರು ಸಾಯೋ 2 ದಿನಕ್ಕೆ ಮುಂಚೆ ಅಂದ್ರೆ 2022 ಮೇ 8ನೇ ತಾರೀಕು ಬಂದಿದಾರಪ್ಪ. ಮೇ 8ನೇ ತಾರೀಕು ಬಂದಿರೋರು ಇವತ್ತಿನವರೆಗೂ ಇಲ್ಲಿ ಕಾಲಿಟ್ಟಿಲ್ಲ. ಮತ್ತೆ ಫೋನ್ ಮಾಡಿರುವಂತದ್ದು ಅಂತ ಬಂದಾದ್ರು ಯಾವಾಗ ಫೋನ್ ಮಾಡಿರೋದು ಅಂದ್ರೆ ಅದೇ ನೆನ್ನೆ ದಿವಸ ಒಂದ್ಸತಿ ಮಾಡಿದ್ರು. ಅವಾಗ ಅಪ್ಪಾಜಿ ಡೆತ್ ಆಗಿ ಒಂದ್ ಸ್ವಲ್ಪ ಇವ್ರೆಲ್ಲ ಪೇಜ್ ಎಲ್ಲ ಓಪನ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಮಾತಾಡಿದ್ರು. ಇವಾಗ ಸ್ವಲ್ಪ ಅವ್ರಿಗೆ ಒಂದ್ ಸ್ವಲ್ಪ ಕ್ವಶನ್ ಮಾಡ್ತೀನಿ ಸರ್. ಸುಮ್ನೆ ನನ್ ಮನದಾಳದ ಮಾತು ಅವ್ರಿಗೆ ಸ್ವಲ್ಪ ಕ್ವಶನ್ ಮಾಡ್ತೀನಿ. ಈಗ ಬೇಕಾಗಿತ್ತ ನಿನಗೆ ಮಗನೇ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿರೋರು, ಅವ್ನ ಯಾಕೆ ಕೇಳ್ತಿಲ್ಲ? ಸಮಾಧಿ ಯಾಕೆ ಮಾಡಿಸ್ಕೊಡಕ್ಕಾಗಿಲ್ವ ಅಂತ ಅವ್ನ ಯಾಕೆ ಕೇಳ್ತಾ ಇಲ್ಲ? ಸುಮ್ನೆ ನನ್ ಮನ್ಸಿನ ಬಂದಿದ್ದು ಹೇಳ್ತಾ ಇರೋದು. ಅವ್ನ್ ಮಾಡ್ಕೊಂಡವನೋ ಬಿಟ್ಟವನೋ ಅದ್ ನಮಗ್ ಗೊತ್ತಿಲ್ಲ. ಅದಾದ್ಮೇಲೆ ಅವ್ನ್ ಹೆಂಗವನೇ ಬಿಟ್ಟವನೋ ನಮಗೂ ಗೊತ್ತಿಲ್ಲ. ನಾವ್ ಯಾಕಂದ್ರೆ ಅವ್ರ ಮಂತಕ್ ಹೋಗಿಲ್ಲ, ನಾವು ಅವ್ನು ಬಂದಿಲ್ಲ ಅಂದ್ಮೇಲೆ ನಾವ್ ಯಾಕೆ ಹೋಗೋಣ? ಅಂತದಾಗೆ ಸಮಾಧಿ ಕಟ್ಟಿಸ್ತಿಲ್ಲ ಅಂತ ನೀವ್ ಯಾಕೆ ಕೇಳ್ತಿಲ್ಲ? ಅಭಿಮಾನಿಗಳು ಯಾಕಪ್ಪ ಕೇಳ್ತಾ ಇಲ್ಲ? ಕೇಳ್ಬೋದಾಗಿತ್ತಲ್ಲ ತಾವುಗಳು. ಈಗ ನರಸಿಂಹರಾಜು ಬಳ್ಳಾಪುರ ಅವ್ರ ಮಗ ಇಸ್ಪೇಟಾಡಿ 8,000 ರೂಪಾಯಿ ಕಳೆದವನೇ ಅನ್ನೋದನ್ನ ವೈರಲ್ ಮಾಡ್ತೀರಿ ತಾವು. ಇದನ್ನ ಯಾಕೆ ಕೇಳಲಿಲ್ಲ ಅನ್ನೋದು, ಇದನ್ನು ಕೇಳ್ಬೋದಾಗಿತ್ತಲ್ವ ತಾವು? ಸೊ ಇದನ್ನ ಯಾಕೆ ಕೇಳಲಿಲ್ಲ ಅನ್ನೋದು. ಅವ್ರಿಗೆ ಏನಾದ್ರು ದುಡ್ಡು ಕೊಟ್ಟಿದಾರ ಅಂತ ಕೇಳ್ಬೋದಲ್ಲ. ಯಾರು ಎಲ್ಲಾರ್ಗು ನಮ್ಗ್ ಮೆಸೇಜ್ ಮಾಡೋದಕ್ಕೆ 8,000 ಸೋತಿದ್ದೀನಿ ಅನ್ನೋದಕ್ಕೆ ತುಂಬಾ ಬರ್ತಾವ ಮೆಸೇಜ್. ಅಟ್ಲೀಸ್ಟ್ ಅವ್ರಿಗೆ ಏನಾದ್ರು ಕೊಟ್ರ, ಹೆಂಗ್ ಬರ್ತಾ ಇದೆ, ಅವ್ರ ಮನೆಗೆ ಹೋಗಿದ್ರ ಕೇಳ್ಬೋದಲ್ಲ. ಖಂಡಿತ ಇವಾಗ ಕೇಳ್ತಾರೆ ಸರ್. ಇವಾಗ ನಾನು ಹೇಳಿದ್ದೀನಲ್ಲ ಅದಕ್ಕೆ ಕೇಳ್ತಾರೆ. ಅದಕ್ಕಿಂತ ಮುಂಚೆ ಯಾರಿಗೂ ಕೇಳಲ್ಲ. ನಿಮ್ಗೆ ಯಾವತ್ತೂ ಅಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಅಂದ್ರೆ ಅವ್ರ ಮನೆಗೆ ಹೋಗಿದ್ದೀರಾ ತಾವು? ಇಲ್ಲ ಸರ್, ನಾನು ಅವ್ರ ಮನೆನೇ ನೋಡೇ ಇಲ್ಲ. ಓಕೆ, ಊರು ಯಾವ್ದದು? ನರಗನಹಳ್ಳಿ ಅಂತ ಊರ್ ಐತೆ. ನಮ್ಮ ಅಪ್ಪಾಜಿ ಎಲ್ಲ ಹೋಗಿದಾರೆ ತುಂಬಾ ಸತಿ. ಅವ್ರು ಹೋಗಿದಾರೆ, ಅವ್ರಿಂದ ಇಲ್ಲಿ ಬಂದಿದ್ದಾರೆ. ನಮ್ಮನ್ನ ಎಂದೋ ಕರ್ಕೊಂಡು ಹೋಗಿಲ್ಲ. ಓಕೆ, ನೀವ್ ಇವತ್ತಿನವರೆಗೂ ಅವ್ರ ಮನೆಗೆ ಗೊತ್ತೂ ಇಲ್ಲ, ನೋಡೇ ಇಲ್ಲ. ಎಸ್, ನೋಡೂ ಇಲ್ಲ. ಎಲ್ಲಾ ಗೊತ್ತಿದ್ದು ರವಿ ಅವರು. ನಾನ್ ಕೇಳೋದು ಎಲ್ಲ ನಿಮ್ಗೆ ನರಸಿಂಹರಾಜು ಬಳ್ಳಾಪುರ ಮಗ, ನಿಮ್ಮ ಮನೆ ಗೊತ್ತಿಲ್ಲ, ನಿಮ್ ಊರು ಮಾತ್ರ ಗೊತ್ತಿರೋದು ಅನ್ನೋದು ಬಿಟ್ರೆ ಬಂದಿಲ್ಲ. ಏನಕ್ಕೆ ಬರ್ಬೇಕು ಅನ್ನೋದು ಒಂದ್ ಕಡೆಗಿರುತ್ತೆ. ಯಾಕೆಂದ್ರೆ ನಮ್ ತಂದೆ ಸತ್ತಾಗ್ಲೇ ಬರ್ಲಿಲ್ಲ, ಈ ವ್ಯಕ್ತಿ ಮನೆಗೆ ನಾವ್ ಏನ್ ತಕ್ಕ ಹೋಗ್ಬೇಕು ಇನ್ನೊಂದು ಮತ್ತೊಂದು ಅಂತ. ಆದ್ರೆ ನೀವು ದೊಡ್ಡ ನರಸಿಂಹರಾಜು ಬಳ್ಳಾಪುರ ಅವರ ಒಂದು ಸ್ನೇಹಿತರಾಗಿ ತಾವು ಬರ್ಬೋದಾಗಿತ್ತು. ಏನು ನಿಮ್ಮ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋದಕ್ಕಾದ್ರೂ ಬರ್ಬೋದಾಗಿತ್ತು. ಇದು ನಮ್ಮ ಪ್ರಶ್ನೆ ಕೂಡ. ಮತ್ತೆ ಎಷ್ಟೋ ಜನ ನರಸಿಂಹರಾಜು ಬಳ್ಳಾಪುರ ಅವರ
ಒಂದು ಪ್ರಾಮಾಣಿಕ ಅಭಿಮಾನಿಗಳ ಪ್ರಶ್ನೆನೂ ಕೂಡ ಆಗಿರತಕ್ಕಂಥದ್ದು. ಇನ್ನು ಏನ್ ಈ ಒಂದು ಮನೆ ಎಲ್ಲ ಕಟ್ಟಿದ್ದೀರಿ, ಎಷ್ಟಾಯ್ತು, ಏನ್ ಕತೆ? ಏನ್ ಸುಮ್ನೆ ಅವೆಲ್ಲ ಎಲ್ಲ ಹುಚ್ಚರು ಮಾಡಿದೀವಿ. ಏನೋ ಅವ್ರ ಆಸೆ ಇತ್ತು ಸರ್, ಅವ್ರದ್ದು. ನನಗೂ ಏನು ನೆಸೆಸಿಟಿ ಇಲ್ಲ ಸರ್, ಈ ಮನೆಗೆ ಮಲ್ಕೊಂಡ್ರೆ ನಿದ್ದೆ ಬರುತ್ತೆ ಅಂತ ಸ್ವಲ್ಪ ಮನೆ ಕಟ್ಸೋ ನೆಸೆಸಿಟಿ ಇರಲಿಲ್ಲ. ಅವ್ರ ಆಸೆ ಇತ್ತು ಏನಂತ, ನಾನು ಡೂಪ್ಲೆಕ್ಸ್ ಮನೆಗೆ ಇರ್ಬೇಕು ಒಂಥರ. ಅವ್ರಿಗೇನೋ ಒಂಥರ ಶೋಕಿ ಬೇರೆ ಜಾಸ್ತಿ ಇರೋದಲ್ಲ ಅವ್ರಿಗಿತ್ತು. ಅವ್ರ ಮಗ ಆಗಿ ಅದನ್ನ ನೆರವೇರಿಸೋದು ನನ್ನ ಧರ್ಮ. ನಾನು ಅವ್ರು ಡೆತ್ ಆಗಿ ಒಂದ್ ವರ್ಷ ಆದ್ಮೇಲೆ ಕರೆಕ್ಟ್ ಆಗಿ ಅವ್ರದ್ದು ಪುಣ್ಯ ಸ್ಮರಣೆ ಎಲ್ಲ ಸಾಕಾಗಿ ಮಾಡಿದೆ, ಚೆನ್ನಾಗೇ ಮಾಡಿದೆ. ಎಲ್ಲರಿಗೂ ಸಮೇತ ಇನ್ವೈಟ್ ಮಾಡಿದ್ದೆ ನಾನು, ಇನ್ವೈಟ್ ಸಮೇತ ಮಾಡಿ ಎಲ್ಲಾರ್ಗು ಹೇಳಿದ್ದೆ. ಅದಾದ್ಮೇಲೆ ರವಿ ಅವ್ರಿಗೆ ಅವ್ರಿಗೂ ಹೇಳಿದ್ದೀನಿ, ಅವ್ರಿಗೂ ಹೇಳಿದ್ದೀನಿ. ಅವರು ನಮ್ಮ ಅಪ್ಪಾಜಿ ಫೋಟೋ ತೆಗೆದು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಅವ್ರು ಬಂದಿಲ್ಲ. ಅದನ್ನು ನಾನು ಪ್ರಿಂಟ್ ಹಾಕ್ಸಿ ಬಂದು ಇಲ್ಲಿ ಮಾಮೂಲಿ ನಮ್ದೇನ್ ಕಾರ್ಯ ಇತ್ತು ಅಲ್ಲೆಲ್ಲ ಶಾಮಿನ ಗಿಮನ ಹಾಕಿ ಫೋಟೋ ಹಾಕಿ ಇದಿತ್ತ. ನಾವು ಫೋಟೋನ ಯಾರು ಕಳ್ಸೋರು ಅದನ್ನ ಫೋಟೋನ ಯೂಟ್ಯೂಬ್ ಅಲ್ಲಿ ಹಾಕಿವ್ರೆ. ಅವ್ರು ಬಂದು ಪೂಜೆ ಮಾಡಕ್ ಆಗಿಲ್ಲ. ಇನ್ನು ನಿಮ್ ತಂದೆಯವರು ಮತ್ತೆ ಲಲ್ಲಿ ರವಿ ಅವರ ಒಂದು ಒಡನಾಟ ಬಹಳ ಚೆನ್ನಾಗಿತ್ತು. ಸೊ ಅದ್ ನೋಡಿದ್ರೆ ಗೊತ್ತಾಗತ್ತೆ, ಕೆಲವೆಲ್ಲ ವಿಡಿಯೋಸ್ಗಳು ಫೋಟೋಸ್ಗಳನ್ನೆಲ್ಲ ನೋಡಿದ್ರೆ ಅವ್ರಿಬ್ರು ಒಡನಾಟ ಹೆಂಗಿತ್ತು ಅನ್ನೋದು ಗೊತ್ತಾಗತ್ತೆ. ನಿಮ್ಮನ್ನ ಯಾವತ್ತಾದ್ರೂ ನಿಮ್ ತಂದೆಯವರು, ಅಂದ್ರೆ ನೀವು ಕೂಡ ಚಿಕ್ಕ ಏಜೆ ಅಲ್ವಾ, ಸೊ ನಿಮ್ಮನ್ನ ಯಾವತ್ತಾದ್ರೂ ಕರ್ಕೊಂಡು ಹೋಗುವಂತ ಪ್ರಯತ್ನ, ಅಂದ್ರೆ ನಿಮ್ಮನ್ನ ಬಾ ಅಲ್ಲಿಗೆ ಹೋಗೋಣ ಅಂತ ಯಾವತ್ತಾದ್ರೂ? ಇಲ್ಲ ಸರ್. ಫ್ಯಾಮಿಲಿ ಎಲ್ಲಾದ್ರೂ ಹೋಗಿರೋದು? ಅವರು ಎಷ್ಟು ಕ್ಲೋಸ್ ಇದ್ರು ಅಂದ್ರೆ ಅವರು ನಮ್ಮನ್ನೆಲ್ಲ ಹೆಂಗಿದೆ ಅಂತ ಕೇಳ್ತಿರ್ಲಿಲ್ಲ, ಅವ್ರನ್ನೇ ಕೇಳ್ತಿದ್ರು. ಏನಂತ, ಎಲ್ಲಿಗೆ ಹೋಗೋಣ, ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಅವ್ರ ಹತ್ರನೇ ಒಡನಾಟ ಫುಲ್ಲು. ಅಷ್ಟೇನೆ, 3 ದಿವಸ ಟ್ರಿಪ್ ಹೋಗ್ಬೇಕು ಅಂದ್ರೆ ಅವ್ರ ಜೊತೆಗೆ ಹೋಗ್ತಿತ್ತು. ಅವರು ಅಷ್ಟೇನೆ, ಇವ್ರನ್ನ ಬಿಟ್ಟು ಹೋಗ್ತಿರ್ಲಿಲ್ಲ. ಇಲ್ಲಿಗೆ ಬಂದು ಬರಲ್ಲ ಅಂದ್ರೂ ಸಮೇತ ಕಾಯ್ದು ಕರ್ಕೊಂಡು ಹೋಗ್ಯಾರೆ. ಅಷ್ಟು ಎಲ್ಲಾ ಮಾಡಿರೋರು, ಅಷ್ಟು ಎಲ್ಲಾ ಖರ್ಚು ಮಾಡ್ಕೊಂಡು ಅವಾಗ ಇನ್ನ ಯೂಟ್ಯೂಬ್ ಏನು ಇಲ್ದಲೆ ಮಾಡಿರೋದು. ಅಟ್ಲೀಸ್ಟ್ ಇವಾಗ ಎಲ್ಲ ಮಾಡಿದ್ದಾರೆ, ಯೂಟ್ಯೂಬ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಹಿಂಗ್ ಬಂದು ಏನಾಯ್ತಪ್ಪ ಅಂತ ಒಂದ್ ಕೇಳಿಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ. ಓಕೆ, ನಂದು ಇನ್ನೊಂದು ಪಾಯಿಂಟ್ ಇದೆ. ಈ ಆಡಿಯೋ ಏನು 3-4 ಸಾವಿರ ಆಡಿಯೋಗಳನ್ನ ಮಾಡ್ಕೊಂಡಿದ್ದಾರೆ ಲಲ್ಲಿ ರವಿ ಅವರು. ಸೊ ಈ ಆಡಿಯೋ ಅನ್ನೋದು ದೊಡ್ಡಬಳ್ಳಾಪುರ ಟ್ರೋಲ್ ಇನ್ನೊಂದು ಮತ್ತೊಂದು ಯಾವ್ದಕ್ಕೂ ಆಗ್ಲಿ ಹೆಂಗ್ ಸಿಕ್ತು ಅಂತ ಸರ್ ನಾನು ಒಂದ್ಸತಿ ಕೇಳ್ದೆ, ಏನಣ್ಣ ಹಿಂಗೆಲ್ಲ ಮಾತಾಡಿರೋದಲ್ಲ ಹಿಂಗ್ ವೈರಲ್ ಆಗ್ತೈತಿ ಅಂತ. ಸುಮ್ನೆ ನಾನು ಒಂದ್ಸತಿ ಕೇಳ್ಬೇಕಾಗಿತ್ತು, ನಾನು ಕೇಳ್ದೆ. ಅವಾಗ ಏನಂತಂದ್ರು, ಈಗ ನಾನ್ ಮಾಡಿದ್ದಲ್ಲ, ನಾನ್ ಹಾಕಿದ್ದಲ್ಲ, ಅದು ನಾನ್ ಮಾಡೇ ಇಲ್ಲ ದೊಡ್ಡಬಳ್ಳಾಪುರದವ್ರಿಗೆ. ನಾನ್ ನಮ್ ಫ್ರೆಂಡಿಗೆ ಕಳಿಸ್ದೆ, ಅವ್ನ ಅವ್ರ ಫ್ರೆಂಡಿಗೆ ಕಳ್ಸಿರೋದು. ಅವ್ರು ಇದನ್ ಮಾಡ್ಕೊಂಡು ಯೂಟ್ಯೂಬ್ಗೆ ಹಾಕೊಂಡು ದುಡ್ಡು ಮಾಡ್ಕೊಂಡಿರೋದು ಅಂತ ಅದನ್ನ ಹೇಳಿದ್ರು. ನಾವಿನ್ನೇನು ಕೇಳಕ್ ಹೋಗಿ ಅಲ್ಲ. ಈಗ ನಿಮ್ ತಂದೆಯವ್ರ ಮೇಲೂ ಒಂದ್ ಅಲಿಗೇಷನ್ಸ್ ಇದೆ, ಮತ್ತೆ ಲಲ್ಲಿ ರವಿ ಅವ್ರ ಮೇಲೂ ಒಂದ್ ಅಲಿಗೇಷನ್ಸ್ ಇದೆ. ಏನಪ್ಪಾ ಅಂತಂದ್ರೆ, ನಿಮ್ ತಂದೆಯವ್ರಿಗೂ ಕೂಡ ರೆಕಾರ್ಡ್ ಮಾಡ್ಕೊಳ್ಳೋರು ನಿಮ್ ತಂದೆ. ದೊಡ್ಡಬಳ್ಳಾಪುರ ಟ್ರೋಲ್ನವ್ರು ಬಂದು ನಿಮ್ ತಂದೆಯವ್ರಿಗೆ ಒಂದ್ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಆ ಆಡಿಯೋನ ಇಸ್ಕೊಂಡು ಹೋಗ್ತಾ ಇದ್ರು. ಆಸ್ ಇಟ್ ಈಸ್ ಲಲ್ಲಿ ಅವ್ರಿಗೂ ಕೂಡ ಅದೇ ಒಂದು ಅಲಿಗೇಷನ್ಸ್ ಹಾಕಿರ್ತಕ್ಕಂಥದ್ದು. ಕೆಲವರೆಲ್ಲ ಮಾತಾಡಿದ್ದಾರೆ, ದೊಡ್ಡಬಳ್ಳಾಪುರ ಟ್ರೋಲ್ನವ್ರಿಗೆ ರವಿನೇ ಕೊಡ್ತಾ ಇದ್ದಿದ್ದು ಆಡಿಯೋನ, ನಾವು ಇವಾಗ ಸ್ವಲ್ಪ ದುಡ್ಡು ಗಿಡ್ಡೆಲ್ಲ ಕೊಡೋರು ಅವರು ಅಂತ. ನಾವು ಎಜುಕೇಟೆಡ್ ಸರ್. ನಾವೇನು ಅನ್ಎಜುಕೇಟೆಡ್ ಏನಲ್ಲ, ನಾವು ಎಜುಕೇಟೆಡ್. ಈಗ ನಮ್ಮಪ್ಪಾಜಿ ಆಡಿಯೋ ರೆಕಾರ್ಡ್ ಮಾಡ್ಕೊಂಡು ಕೊಡಂತದ್ ಎಂತ ಹೋಗ್ಬೇಕು. ಚೆನ್ನಾಗಿ ಹೆಸರು ಮಾಡಿದ್ದಾರೆ, ಇವ್ರಿಗೆ ಒಂದು ಯೂಟ್ಯೂಬ್ ಮಾಡ್ಕೊಟ್ರೆ ಇವರೇ ಮಾಡ್ತಿದ್ರು ಅಲ್ವಾ? ಅಲ್ಲ, ನಾನ್ ಸುಮ್ನೆ ಹೇಳಿ ನಿಮ್ಗೆ ನಾನ್ ನಿಮ್ಗೆ ಕೇಳ್ತಾ ಇದ್ದೀನಿ. ಇವಾಗ ಅವ್ರಿಗೂ ರವಿ ಅವ್ರಿಗೂ ಏನು ಗೊತ್ತಿರ್ಲಿಲ್ಲ, ಅವ್ರ ಮಗಳು ಸಪೋರ್ಟ್ ತಗೊಂಡು ಇವಾಗ ಆಗ್ತಾ ಇರೋದು. ಅದನ್ನೇ ನಮಗೂ ಬರ್ತಿತ್ತು, ನಾವು ಆಗ್ತಿದ್ವು. ನಮ್ಮಪ್ಪಾಜಿ ರೆಕಾರ್ಡ್ ಮಾಡಕ್ ಇಲ್ಲಿ ಗಣ್ಣೆ ಕಾಣಿಸ್ತಿರ್ಲಿಲ್ಲ, ಹೆಂಗ್ ರೆಕಾರ್ಡ್ ಮಾಡೋರು ಹೇಳಿ ನೀವು? ನಾನು ಅವಾಗ್ಲೇನೆ ಫಸ್ಟ್ ಬರ್ತಿದಂಗೆ ಹೇಳ್ದೆ ನಿಮಗೆ, ಅವ್ರಿಗೆ ಸ್ವಲ್ಪ ಕಣ್ ಕಾಣ್ತಿರ್ಲಿಲ್ಲ. ಅವ್ರು ಬಂದ್ರೆ ಮಾತಿದ್ರೆ ಅಲೋ ಅನ್ನೋರು, ಆ ರೆಕಾರ್ಡ್ ಮಾಡ್ಕೊಂಡು ಹೆಂಗ್ ಕೊಡೋರು? ಎಸ್, ಅಂದ್ರೆ ಹಂಗೆ ಮಾಮೂಲಿ ನಿಮ್ಮ ತಂದೆಯವ್ರಿಗೂ ಮತ್ತೆ ದೊಡ್ಡಬಳ್ಳಾಪುರ ಟ್ರೋಲ್ನವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಆಮೇಲೆ ವೈರಲ್ ಆಯ್ತಲ್ಲ, ಅವಾಗ ಬಂದಿದ್ರು ಪಾಪ ಅವ್ರು. ದೊಡ್ಡಬಳ್ಳಾಪುರ ಟ್ರೋಲ್ಸ್ ಅವ್ರು ಬಂದಿದ್ರು, ಬಂದು ಹಿಂಗೆ ಸರ್ ಹಂಗೆ ಸರ್ ಅಂತ ಮಾತಾಡ್ಕೊಂಡು ಒಂದ್ ಇಂಟರ್ವ್ಯೂ ತಗೊಂಡೋಯ್ರು. ಅಲ್ಲಿ ಭೀಮಸಂದ್ರದಲ್ಲಿ ಸ್ಟಾರ್ಟಿಂಗ್ ಅನ್ಸುತ್ತೆ, ಅಲ್ಲಿ ಭೀಮಸಂದ್ರದಲ್ಲಿ ಇಂಟರ್ವ್ಯೂ ತಗೊಂಡು ಹಂಗೆ ಹೋಗಿದ್ರು. ಅವಾಗ ನಮ್ಮ ಅಪ್ಪಾಜಿರು ಹೇಳ್ತಿದ್ದುಂಟು, ಒಂದ್ ಸ್ವಲ್ಪ ದುಡ್ಡು ಕೊಡ್ತಾ ಇದಾರೆ, ಒಂದ್ 2,000-5,000 ಹಂಗ್ ಕೊಡ್ತಾವ್ರೆ. ಯಾರಿಗೆ? ನಿಮ್ ತಂದೆಯವ್ರಿಗೆ, ದೊಡ್ಡಬಳ್ಳಾಪುರ ಟ್ರೋಲ್ ಹಂಗ್ ಕೊಡ್ತಾವ್ರೆ ಅನ್ನೋದೊಂದು ಬಂದಿತ್ತು ಮಾಹಿತಿ. ಅಷ್ಟ್ ಬಿಟ್ರೆ ಇನ್ನೇನಿಲ್ಲ.